ಜಮ್ಮು ಟು ಕಾಶ್ಮೀರ್ನ ಥ್ರಿಲ್ಲಿಂಗ್ ಆಗಿರೋ ಕಾರ್ ಜರ್ನಿ ಎಕ್ಸ್ಪೀರಿಯನ್ಸ್ ಡೇ 1 ಹೇಗಿತ್ತು ಅಂತಂದ್ರೆ, ಹೊರಡೋದಕ್ಕೂ ಮುಂಚಿನ ದಿನ ಕಾರ್ನೆಲ್ಲ ಕ್ಲೀನಾಗಿ ಸರ್ವಿಸ್ ಮಾಡಿಸಿ ವಾಶ್ ಮಾಡಿಸಿದ್ವಿ. ಹೊರಡೋ ದಿನ ಬೆಳಿಗ್ಗೆ ಬೇಗ ನಮ್ಮ ಮಿಸ್ಸಸ್ಸು ಮತ್ತೆ ನನ್ನ ಮಗಳು ಕಾರ್ಗೆ ಪೂಜೆ ಮಾಡಿದ್ರು. ಆಮೇಲೆ ಇದೆಯಲ್ಲ ಗುರು ಕೆಲಸ, ನಮ್ಮ ಗಂಡು ಮಕ್ಕಳಿಗೆ ಕಾರ್ ತುಂಬ ಲಗೇಜ್ನೆಲ್ಲ ಜೋಡಿಸಿದ್ವಿ. ಹತ್ರದಲ್ಲೇ ಇರೋ ಫ್ಯೂಲ್ ಸ್ಟೇಷನ್ಗೆ ಹೋಗಿ ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮೊದಲನೇ ದಿನ ಒಂದು 600 700 ಕಿಲೋಮೀಟರ್ ಟ್ರಾವೆಲ್ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಆಮೇಲೆ ನಮ್ಮ ಚೈನಾ ಬ್ರೋ ಅವ್ರನ್ನ ಪಿಕಪ್ ಮಾಡ್ಕೊಂಡು ನೈಸ್ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ತುಮಕೂರೆಲ್ಲ ದಾಟ್ಕೊಂಡು ಚಿತ್ರದುರ್ಗ ಹತ್ರ ಒಂದು ಸ್ಮಾಲ್ ಸ್ಟಾಪ್ ಕೊಟ್ವಿ. ಆಮೇಲೆ ಅಲ್ಲಿಂದ ಹೊಸಪೇಟೆ ಕಡೆ ಹೋಗೋ ರೋಡಲ್ಲಿ ಕಂಟಿನ್ಯೂ ಆಗ್ತಾ ಮಧ್ಯಾಹ್ನ ಹೊಟ್ಟೆ ಸಿತಾಯ್ತು ಅಂತ ಜೈ ಹಿಂದ್ ಹೋಟ್ಲಲ್ಲಿ ಹಾಕಿದ್ವಿ. ನಮ್ಮ ಚೈನಾ ಬ್ರೋ ಅವರು ಮನೆಯಿಂದ ಚಿತ್ರಾನ್ನ ಮತ್ತೆ ಚಟ್ನಿ ಪುಡಿ ಎಲ್ಲ ತಗೊಂಡ್ಬಂದಿದ್ರು. ಏನೇ ಹೇಳಿ ನಮ್ಮ ಶಾಂತಿ ಅವ್ರು ಮಾಡಿರ್ತಕ್ಕಂಥ ಈ ಚಿತ್ರಾನ್ನ ಅಂತೂ ಸಖತ್ತಾಗಿತ್ತು. ನಾವು ತಂದಿರೋ ಮನೆ ಊಟನ ತಿನ್ನೋದಕ್ಕೆ ಬಿಟ್ರು ಅಂತ ನಮ್ಮಪ್ಪ ಅವ್ರ ಹೋಟ್ಲೇ ಊಟ ಆರ್ಡರ್ ಮಾಡ್ಕೊಂಡು ತಿಂದ್ರು. ತುಂಬಾನೇ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರು. ತುಂಗಾಭದ್ರಾ ಬ್ಯಾಕ್ ವಾಟರ್ ಎಲ್ಲ ನೋಡ್ಕೊಂಡು ಫಸ್ಟ್ ಗೆ ಈ ಟನಲ್ ನ ಪಾಸ್ ಮಾಡಿದ್ವಿ. ಹಂಗೆ ಟ್ರಾವೆಲ್ ಮಾಡ್ತಾ ಸಂಜೆ ಆಗ್ತಾ ಬಂತು. ಒಂದೊಳ್ಳೆ ಖಡಕ್ ಆಗಿರೋ ಟೀ ಕುಡಿಯೋಣ ಅಂತ ವಿಜಯಪುರ ಹತ್ರ ಒಂದು ಟೀಗೆ ನಿಲ್ಸಿದ್ವಿ. ಬರೀ 5 ರೂಪಾಯಿಗೆ ಒಳ್ಳೆ ಖಡಕ್ ಆಗಿರೋ ಟೀ ಕೊಟ್ರು. ಹಂಗೆ ನಮ್ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಮಹಾರಾಷ್ಟ್ರದಲ್ಲಿ ಡೀಸೆಲ್ ರೇಟ್ ಸ್ವಲ್ಪ ಜಾಸ್ತಿ ಅನ್ಬಿಟ್ಟು ಮತ್ತೆ ಕರ್ನಾಟಕ ಬಾರ್ಡರ್ಲೇನೆ ರೀಫಿಲ್ ಮಾಡ್ಕೊಂಡು, ಕರ್ನಾಟಕ ಬಾರ್ಡರ್ ಎಂಡ್ ಆಗೋದಕ್ಕೂ ಮುಂಚೆನೆ ಹೋಟೆಲ್ ವಿರಾಮ್ ಅಂತ ಸಿಕ್ತು. ಇದು ಬಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಗುರು. ಟ್ರೈ ಮಾಡಿದ ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ರೂಮ್ ಸಿಕ್ತು ಅಂತ ಅವತ್ ನೈಟ್ ಅಲ್ಲೇ ಜರ್ನಿನ ಎಂಡ್ ಮಾಡಿ ಸ್ಟೇ ಆದ್ವಿ.